ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವರದಿಯ ಬೆನ್ನಲ್ಲೇ ಅನಧಿಕೃತ ಕೈಗಾರಿಕೆಗಳಿಗೆ ಬೀಗ ಜಡಿದ ಅಧಿಕಾರಿಗಳು. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ಬಳಿ ಇದ್ದಂಥ ಕೈಗಾರಿಕೆಗಳು, ಏರ್ಪೋರ್ಟ್ ಪಕ್ಕ ತಲೆ ಎತ್ತಿ ನಿಂತಿದ್ದ ಅನಧಿಕೃತ ಕೈಗಾರಿಕೆಗಳು. ಕೃಷಿ ಜಮೀನುಗಳಲ್ಲಿಗೆ ಕೈಗಾರಿಕೆ ಸ್ಥಾಪನೆ ಮಾಡಲಾಗಿತ್ತು. ಕೃಷಿ ಭೂಮಿಯಲ್ಲಿ ಕಾನೂನು ಬಾಹಿರ ಕೈಗಾರಿಕೆಗಳ ನಿರ್ಮಾಣ, ಇದರಿಂದಾಗಿ ಪರಿಸರ ಹಾಗೂ ವಿಮಾನ ಸಂಚಾರಕ್ಕೆ ಅಪಾಯ. ಈ ಬಗ್ಗೆ ವಿಸ್ತೃತ ವರದಿಯನ್ನ TV5 ಪ್ರಚಾರ ಮಾಡಿತ್ತು. TV5 ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಧಾರವಾಡ ಜಿಲ್ಲಾಡಳಿತ. ಅನಧಿಕೃತ ಕೈಗಾರಿಕೆಗಳನ್ನು ಬಂದ್ ಮಾಡಿಸಿರುವಂತಹ ಅಧಿಕಾರಿಗಳು. TV5 ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ವರದಿಯನ್ನ ಬಿತ್ತರಿಸಲಾಗಿತ್ತು. ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ, ಇಷ್ಟಾದ್ರೂ ಯಾಕೆ ಯಾವ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇಲ್ಲ, ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಸೊ TV5 ಯಾವಾಗ ವಿಸ್ತೃತ ವರದಿಯನ್ನು ಬಿತ್ತರಿಸಿತೋ, ಇದೀಗ ಅನಧಿಕೃತ ಕೈಗಾರಿಕೆಗಳಿಗೆ ಬೀಗ ಹಾಕೋ ಕೆಲಸ ಆಗಿದೆ. ಅನಧಿಕೃತ ಕೈಗಾರಿಕೆಗಳಿಗೆ ಬೀಗ ಜಡಿದಿರುವಂಥದ್ದು ಅಧಿಕಾರಿಗಳು. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ಬಳಿ ಇದ್ದಂಥ ಕೈಗಾರಿಕೆಗಳು ಇದು. ಏರ್ಪೋರ್ಟು ಪಕ್ಕಾನೇ ತಲೆ ಎತ್ತಿ ನಿಂತಿದ್ವು ಅನಧಿಕೃತ ಕೈಗಾರಿಕೆಗಳು. ಇದನ್ನು ವರದಿ ಮಾಡಲಾಗಿತ್ತು. ನಮ್ಮ ಪ್ರಶ್ನೆ ಇಷ್ಟೇನೆ, ಏರ್ಪೋರ್ಟ್ ಪಕ್ಕದಲ್ಲಿ ಇಷ್ಟೆಲ್ಲ ಅನಧಿಕೃತ ಕೈಗಾರಿಕೆಗಳು ತಲೆ ಎತ್ತಿ ನಿಂತಿದ್ರು, ಅಧಿಕಾರಿಗಳು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಯಾಕೆ ಸುಮ್ಮನೆ ಇದ್ದಾರೆ ಅಂತ. ಕೃಷಿ ಜಮೀನಿನಲ್ಲಿ ಬೇರೆ ಕೈಗಾರಿಕೆ ಸ್ಥಾಪನೆ ಮಾಡಿತ್ತು, ಆದ್ರೂ ಯಾಕೆ ಪ್ರಶ್ನೆ ಮಾಡಿರಲಿಲ್ಲ? ಯಾರಾದರೂ ದೊಡ್ಡವರಿದ್ದಾರೆ ಇದರ ಹಿಂದೆ ಅಂತಾನೋ, ಅಥವಾ ನಿಮಗೂ ಇದರಲ್ಲಿ ಏನಾದರೂ ಪಾಲು ಬರ್ತಾ ಇತ್ತಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಯಾವಾಗ TV5 ವರದಿಯನ್ನು ಬಿತ್ತರಿಸಿತೋ, ಇದೀಗ ಬೀಗ ಜಡಿಯೋ ಕೆಲಸ ಮಾಡಿದ್ದಾರೆ. ಅದರ ಸುತ್ತಮುತ್ತ ಆಗ್ತಾ ಇದ್ದಂಥ ಪರಿಸರ ಹಾನಿಯನ್ನು ತಡೆಗಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದರ ಜೊತೆಗೆ ವಿಮಾನ ಸಂಚಾರಕ್ಕೂ ಕೂಡ ಅಪಾಯ ಇತ್ತು. ಅಪಾಯ ಇದೆ ಅಂತ ಗೊತ್ತಿದ್ರೂ ಇವ್ರು ಯಾರು ಪ್ರಶ್ನೆ ಮಾಡೋಕ್ಕೂ ಹೋಗಿರಲಿಲ್ಲ, ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿರಲಿಲ್ಲ. ಆದರೆ ನಿಮ್ಮ TV5 ಈ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದ್ದೇ ತಡ. ಎಚ್ಚೆತ್ಕೊಂಡಿದ್ದಾರೆ ಧಾರವಾಡ ಜಿಲ್ಲಾಡಳಿತದವರು. ಈಗ ಪ್ರಜ್ಞೆ ಬಂತು ಅಂತ ಕಾಣಿಸುತ್ತೆ. ಇಲ್ಲಿವರೆಗೂ ಪ್ರಜ್ಞೆ ಇರಲಿಲ್ವೇನೋ, ಈಗ ಪ್ರಜ್ಞೆ ಬಂತು. ಅಂದರೆ ಇವ್ರಿಗೆ ಯಾರಾದರೂ ಒಬ್ಬರು ಯಾವಾಗಲೂ ತಿವಿಯೋ ಕೆಲಸ ಮಾಡಬೇಕು. ನೋಡಿ ನೀವು ತಪ್ಪು ಮಾಡ್ತಾ ಇದ್ದೀರಾ, ನೋಡಿ ನೀವು ಆ್ಯಕ್ಷನ್ ತಗೊಳ್ಳಿ ಅಂತ ಅಂದಾಗ ಇವರು ಮೈ ಚಳಿ ಬಿಟ್ಟು ಕೆಲಸ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇವ್ರಿಗೂ ಈ ಥರದ ಅನಧಿಕೃತ ಕೈಗಾರಿಕೆಗಳು, ಅನಧಿಕೃತ ಕಟ್ಟಡಗಳು ಅಥವಾ ಕಾನೂನು ಬಾಹಿರ ಕೆಲಸಗಳು ಇದ್ಯಾವುದು ಇವ್ರ ಕಣ್ಣಿಗೆ ಕಾಣಿಸಲ್ಲ, ಕ್ರಮಗಳನ್ನು ಕೈಗೊಳ್ಳಲ್ಲ. ಯಾವಾಗ ನಾವು ಪ್ರಶ್ನೆ ಮಾಡ್ತೀವೋ ಆಗ ಇವರಿಗೆಲ್ಲ ಸರಿ ಮಾಡಬೇಕು ಅಂತ ಅನಿಸುತ್ತೆ. ಇದೀಗ ಅನಧಿಕೃತ ಕೈಗಾರಿಕೆಗಳನ್ನು ಬಂದ್ ಮಾಡಿಸಿದ್ದಾರೆ ಅಧಿಕಾರಿಗಳು. ಮೊದಲನೇದಾಗಿ ನಾನು TV5 ಕನ್ನಡ ಸುದ್ದಿವಾಹಿನಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕೈಗಾರಿಕೆ ಸ್ಥಾಪನೆ ಮಾಡಿದ್ದನ್ನು ಅದನ್ನು ಅಧಿಕಾರಿಗಳಿಗೆ ಎಚ್ಚರಿಕೆ ಮಾಡುವಂಥ ಕೆಲಸ ಮಾಡಿದ್ದು TV5. ಅದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ನೀವೇನು ಕೃಷಿ ಜಮೀನಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಡಂತ ಕಾಯ್ದೆ ಇದ್ರೂ ಕೂಡ ಅನಧಿಕೃತವಾಗಿ ನೀವು ಸ್ಥಾಪನೆ ಮಾಡಿದ್ರೆ ನಿಮ್ಗೆ ಗೊತ್ತಿದ್ರು ನೀವೇನು ಕುಂತಿದ್ರಿ, ಅದನ್ನು TV5 ನಿಮ್ಮನ್ನು ಬಡ್ದು ಎಬ್ಸುವಂಥ ಕೆಲಸ ಮಾಡಿತ್ತು. ಇದು ಬರೇ ನೀವು ಹೋಗಿ ವೀಕ್ಷಣೆ ಮಾಡಿ ಬೀಗ ಜಡಿದ್ರೆ ಸಾಲದು, ಅವು ಶಾಶ್ವತವಾಗಿ ಕೈಗಾರಿಕೆಗಳು ಬಂದಾಗಿ ಎಲ್ಲಿ ನಿಮಗೆ ಸ್ಥಳಾವಕಾಶ ಕೊಟ್ಟಿತ್ತು ಸರ್ಕಾರ, ಅಲ್ಲೇ ನಮ್ಮ ಕೈಗಾರಿಕೆ ಸ್ಥಾಪನೆ ಮಾಡಬೇಕು. ಈ ನಮ್ಮ ಈ ಭಾಗದ ನಿಮ್ಮ ಅನಧಿಕೃತ ಕೈಗಾರಿಕೆ ಸಲುವಾಗಿ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ಕಾಮಗಾರಿಗೆ ತೊಂದರೆ ಆಗ್ತಾಯಿದೆ, ಹಾರಾಟಕ್ಕೂ ತೊಂದರೆ ಆಗ್ತಾಯಿದೆ. ಅದಕ್ಕೆ ನೀವು ಎಚ್ಚೆತ್ತುಕೊಂಡು ಈ ವಿಮಾನ ನಿಲ್ದಾಣ ತೊಂದರೆ ಆಗದಾಗೆ ನೀವು ಕೈಗಾರಿಕೆ ನಿಮ್ಮ ಜಾಗದಲ್ಲಿ ಮಾಡ್ಕೋಬೇಕು ಒತ್ತಾಯ ಮಾಡ್ತೀವಿ. ನೀವೇನಾದರೂ ಬರೀ ಬೀಗ ಜಡಿದು ನಾವು ಜಡ್ದೀವಿ ಅಂತ ತೋರಿಸೋ ಕೂತ್ರೆ ನಾವು ಸಾರ್ವಜನಿಕರು ಅಲ್ಲಿ ಬಂದು ಪ್ರತಿಭಟನೆ ಮೂಲಕ ನಿಮ್ಮನ್ನು ಬಿಸಿ ತಡಿಸುವಂಥ ಕೆಲಸ ನಾವು ಈ ಹುಬ್ಬಳ್ಳಿ ಧಾರವಾಡ ನಾಗರಿಕರು ಮಾಡ್ತೀವಂತ ಈ ಸಂದರ್ಭನ ಹೇಳ್ತೇನೆ. ಹೌದ್ರಿ, ಶಾಶ್ವತವಾಗಿ. ಹಿರಿಯ ಅಧಿಕಾರಿಗಳ ನಿರ್ದೇಶನದ ಪ್ರಕಾರ ನಾನು ಇವತ್ತು ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟು, HDMC ಅಧಿಕಾರಿಗಳು ಮತ್ತು ಪರಿಸರ ಇಲಾಖೆ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಸ್ಥಳ ತನಿಖೆ ಮಾಡಿದ್ದೀನಿ. ಸದ್ಯದ ಮಟ್ಟಿಗೆ 4 ಇಲಾಖೆಗಳ ಕಡೆಯಿಂದ ಅದನ್ನು ಮಾಹಿತಿ ಜಂಟಿ ರಿಪೋರ್ಟ್ ತೊಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತೀನಿ. ಸೊ ಸದ್ಯಕ್ಕಂತೂ 2 ಪ್ಲ್ಯಾಂಟ್ಗಳನ್ನು ನಾವು ಕೀಲಿ ಹಾಕಿದ್ದೀವಿ. ಕೀಲಿ ಹಾಕಿದ್ದೀರಿ ಸರ್? ಕೀಲಿ ಹಾಕಿ
ಸರ್ ಈ ಹಿಂದ್ಗಡೆ ಸಹ ಬಂದ್ ಮಾಡಿಸಿದ್ರು ಸರ್, ಆದರೂ ಸಹ ಓಪನ್ ಮಾಡಿದ್ರಿ, ಏನಾಯ್ತು ಸರ್? ಹೌದು, ಒಂದು 15-20 ದಿನ ನಾವು ಅದು ಕಂಟಿನ್ಯೂಸ್ ಆಗಿ ನಾವು ಅದು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದ ತಕ್ಷಣ ಅದನ್ನು ಕ್ಲೋಸ್ ಇಟ್ಟಿದ್ರು, ಅವರು ಬಂದ್ ಮಾಡಿದರು. ಅದಾದಮೇಲೆ ಒಂದು 20 ದಿನದ ನಂತರ ಅವರು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಈ ಗಮನಕ್ಕೆ ಬಂದದ, ಇವತ್ತು ಸ್ಟಾಪ್ ಮಾಡಿಸಿದ್ದೀವಿ. ಏನು ದಾಖಲೆಗಳನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತೀವಿ? ಅವ್ರಿಗೆ ಹೇಳಿದ್ದೀವಿ, ಅವ್ರ ಕನ್ಸರ್ನ್ ಅಂದ್ರೆ ಸಂಬಂಧಪಟ್ಟವ್ರಿಗೂ ಮಾತಾಡಿದ್ದೀವಿ. ಸೊ ದಾಖಲಾತಿಗಳನ್ನೆಲ್ಲ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಪರ್ಮಿಷನ್ ಏನೇನು ತೊಗೊಂಡಿದೆ ಅದನ್ನೆಲ್ಲ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲವನ್ನು ಕ್ರೋಢೀಕರಿಸಿ ನಾನು ಮಾನ್ಯ ಜಿಲ್ಲಾ